ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ರೋಡ್ ಟು ರೆಸಿಪೀಸ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಉಡುಪಿಗೆ ಹೇಗೆ ರೀಚ್ ಆದ್ವಿ, ಉಡುಪಿಯಲ್ಲಿ ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡಬೇಕು, ಉಡುಪಿಯ ದೇವಸ್ಥಾನಗಳ ಬಗ್ಗೆ ಮತ್ತು ಮೊದಲನೇ ದಿನ ನಾವು ಉಡುಪಿಯಲ್ಲಿ ಹೇಗೆ ಸ್ಪೆಂಡ್ ಮಾಡಿದ್ವಿ ಅಂತ ಶೇರ್ ಮಾಡಿದ್ದೆ. ಎರಡನೇ ದಿನ ಬೆಳಗ್ಗೆನೇ ಎದ್ದು ನಾವು ಹೊರಟಿದ್ದು ಸಂಸಾರಿಗಳ ಸಾಧನಾ ಗರಡಿ ಅಂತಲೇ ಹೆಸರುವಾಸಿಯಾಗಿರೋ ಡಿವೈನ್ ಪಾರ್ಕ್ ಕಡೆಗೆ. ಇದು ಉಡುಪಿಯಿಂದ 21 ಕಿಲೋಮೀಟರ್ಸ್ ಆಗುತ್ತೆ. ಸಾಲಿಗ್ರಾಮ ಗ್ರಾಮದಲ್ಲಿ ಇದೆ. ಡಾಕ್ಟರ್ ಚಂದ್ರಶೇಖರ್ ಉಡುಪಾರ್ ಅವರು ಡಾಕ್ಟರ್ ಜಿ ಆಗಿ ನಮ್ಮೆಲ್ಲರ ಗುರುಗಳಾಗಿ ಸಂಸಾರಿಗಳು ಕೂಡ ಯಾವ ರೀತಿ ಆಧ್ಯಾತ್ಮಿಕತೆಯಲ್ಲಿ ತೊಡಗ್ಬೋದು, ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೊಂಡು ದೇವರನ್ನ ಕಾಣ್ಬೋದು ಅನ್ನೋದನ್ನ ಈ ಸಂಸ್ಥೆಯ ಮುಖಾಂತರ ಎಲ್ಲರಿಗೂ ತಿಳಿಸ್ಕೊಡ್ತಾ ಬಂದಿದ್ರು. ಇದೇ ವರ್ಷ ಜನವರಿಯಲ್ಲಿ ಡಾಕ್ಟರ್ ಜಿ ಅವರು ದೈವಾಧೀನರಾಗಿದ್ದಾರೆ. ಅವರು ಹೇಳಿಕೊಟ್ಟ ಜೀವನದ ಪಾಠ, ಅವರು ತಿಳಿಸಿಕೊಟ್ಟ ವಿಚಾರಧಾರೆಗಳು ನಮ್ಮೊಂದಿಗೆ ಈಗಲೂ ಕೂಡ ಇದೆ. ಅವರಿಗೆ ನಮ್ಮ ನಮನವನ್ನ ಸಲ್ಲಿಸಿ ನಾವು ಹೊರಟಿದ್ದು ಸಾಲಿಗ್ರಾಮದ ಗುರುನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಯೋಗಾನಂದ ಗುರುನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಎದುರು ಬದ್ರೆ ಇದೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಮಾರ್ನಿಂಗ್ 6 o'clock ಇಂದ ಆಫ್ಟರ್ನೂನ್ 2ವರೆಗೂ ದರ್ಶನ ಇರುತ್ತೆ. ಮತ್ತು ಈವ್ನಿಂಗ್ 4 o'clock ಇಂದ ನೈಟ್ 9ವರೆಗೂ ದರ್ಶನ ಇರುತ್ತೆ. ಇನ್ನು ಇಲ್ಲಿ ಸಾಲಿಗ್ರಾಮ ಶಿಲೆಯಲ್ಲಿ ನರಸಿಂಹಸ್ವಾಮಿ ಸ್ವಯಂಭೂ ಆಗಿ ಅಶ್ವತ್ಥ ವೃಕ್ಷದ ಮಧ್ಯೆ ಮೂಡಿದ್ರಂತೆ. ಈ ವಿಗ್ರಹವನ್ನು ನಾರದರು ಪ್ರತಿಷ್ಠಾಪನೆ ಮಾಡ್ತಾರೆ. ಮೊದಲಿಗೆ ಈ ವಿಗ್ರಹ ಪೂರ್ವಕ್ಕೆ ಮುಖ ಮಾಡಿ ಪ್ರತಿಷ್ಠಾಪನೆ ಮಾಡಲಾಗಿರುತ್ತೆ. ಎದುರಿಗೆ ಇದ್ದ ಹೊಲದಲ್ಲಿ ಬೆಳೆಗಳೆಲ್ಲ ಸುಟ್ಟು ಬೂದಿ ಆಗ್ತಿರೋದನ್ನ ನೋಡಿ ಹೊಲದ ಮಾಲೀಕ ದೇವರ ಮೇಲೆ ಕೋಪಗೊಂಡು ದೇವರಿಗೆ ಪೆಟ್ಟು ಕೊಡ್ತಾರೆ. ಆಗ ಊರಿನವರೆಲ್ಲ ಸೇರಿ ದೇವರನ್ನು ಪಶ್ಚಿಮಕ್ಕೆ ಮುಖ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾರೆ. ನರಸಿಂಹಸ್ವಾಮಿಯ ತಾಪವನ್ನು ತಡೆಯಲು ಎದುರಿಗೆ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇನ್ನು ಇಲ್ಲಿಂದ ನಾವು ಹೊರಟಿದ್ದು ಬೃಹತ್ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ, ಹಂಗ್ಳೂರು. ಇದು ಬೃಹತ್ ಆದ 80 feet ಇರೋ ಏಕಶಿಲೆಯ ಆಂಜನೇಯ ಸ್ಟ್ಯಾಚ್ಯೂ ಆಗಿದೆ. 2005ರಲ್ಲಿ ಇನಾಗ್ರೇಷನ್ ಮಾಡಲಾಗಿದೆ. ಮಾರ್ನಿಂಗ್ 6 o'clock ಇಂದ ನೈಟ್ 8ವರೆಗೂ ಈ ದೇವಸ್ಥಾನ ತೆಗೆದಿರುತ್ತೆ. ಇನ್ನು ಇಲ್ಲಿಂದ ನಾವು ಹೊರಟಿದ್ದು ಮಾರನಕಟ್ಟೆಯ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ. ಇನ್ನು ಮೂಕಾಸುರನನ್ನ ಮೂಕಾಂಬಿಕೆ ಕೊಂದ ಕತೆ ಎಲ್ರಿಗೂ ಗೊತ್ತೇ ಇದೆ. ಆದ್ರೆ ಆ ಅಸುರ ದೇವರಾಗಿರುವ ಕತೆ ಯಾರಿಗೆ ತಿಳಿದಿದೆ? ಇನ್ನು ಈ ಜಾಗದಲ್ಲಿ ಕೋಮಾಸುರನೆಂಬ ರಾಕ್ಷಸ ತಾನೇ ಬಲಶಾಲಿ ಎಂದು ಮೆರೀತಿದ್ನಂತೆ. ಅವನ ಬಲ ಹೆಚ್ಚಿಸಿಕೊಳ್ಳಲು ಶಿವನ ಕುರಿತಾಗಿ ತಪಸ್ಸು ಮಾಡ್ತಿದ್ನಂತೆ. ಶಿವ ಪ್ರತ್ಯಕ್ಷನಾದರೆ ವರ ಕೊಡೋದು ಖಂಡಿತ. ಆದ್ರಿಂದ ವರ ಕೇಳುವ ಸಂದರ್ಭದಲ್ಲಿ ಮಾತೆ ಪಾರ್ವತಿಯು ಅವನನ್ನು ಮೂಕನನ್ನಾಗಿ ಮಾಡ್ತಾರೆ. ಅವನ ಉಪಟಳದಿಂದ ನೊಂದ ಋಷಿಗಳು ಪಾರ್ವತಿ ದೇವಿಯ ಬಳಿ ಬಂದು ಕೇಳ್ಕೊಂಡಾಗ ಪಾರ್ವತಿ ದೇವಿಯು ಮೂಕಾಸುರನನ್ನ ಸಂಹಾರ ಮಾಡಲಿಕ್ಕೆ ಇಲ್ಲಿಗೆ ಬಂದಾಗ ಉಗ್ರ ರೂಪದಿಂದ ತಾಯಿ ಇಲ್ಲಿ ಮಾರಣ ಹೋಮವನ್ನೇ ನಡೆಸ್ತಿದ್ರಂತೆ. ಅದನ್ನು ನೋಡಿದ ಮೂಕಾಸುರ ಭಯಗೊಂಡು ತಾಯಿ ಬಳಿ ಶರಣಾಗ್ತಾನೆ. ಮೂಕಾಸುರ ತನ್ನ ಪೂರ್ವಜನ್ಮದ ಕರ್ಮಗಳಿಂದ ರಾಕ್ಷಸನಾಗಿರ್ತಾನೆ. ಅವನ ಪಾಪ ವಿಮೋಚನೆಗೆ ತಾಯಿ ಇಲ್ಲಿ ಬ್ರಹ್ಮಲಿಂಗೇಶ್ವರನಾಗಿ ನೆಲೆಸುವಂತೆ ವರ ನೀಡ್ತಾರೆ. ಈಗಲೂ ಕೂಡ ದುಷ್ಟಶಕ್ತಿಗಳ ಜೊತೆ ಕಳ್ಳಕಾಕರ ಸಮಸ್ಯೆಗೆ ಬ್ರಹ್ಮಲಿಂಗೇಶ್ವರ ಕ್ಷಣದಲ್ಲೇ ಪರಿಹಾರ ನೀಡ್ತಾನೆ ಅನ್ನೋ ನಂಬಿಕೆ ಇದೆ. ಇಲ್ಲಿಂದ ನಾವು ಹೊರಟಿದ್ದು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ. ಕಲೆ ಮತ್ತು ಜ್ಞಾನಕ್ಕೆ ಮತ್ತೊಂದು ಹೆಸರೇ ಕೊಲ್ಲೂರು ಮೂಕಾಂಬಿಕೆ. ಕಲೆಯಲ್ಲಿ ಯಶಸ್ಸು ಕಾಣಬೇಕು, ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಬೇಕು ಅನ್ನೋರು ಖಂಡಿತವಾಗಿಯೂ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಮಾಡಲೇಬೇಕು. ಇನ್ನು ಕೊಲ್ಲೂರು ಮೂಕಾಂಬಿಕೆ ಮತ್ತು ಶಂಕರಾಚಾರ್ಯರಿಗೂ ಕೂಡ ಒಂದು ನಂಟಿದೆ. ಶಂಕರಾಚಾರ್ಯರು ದೇವಿಯ ಪರಮ ಭಕ್ತರು. ಶಂಕರಾಚಾರ್ಯರು ಒಂದು ದಿನ ಧ್ಯಾನಕ್ಕೆ ಕುಳಿತಿದ್ದಾಗ ತಾಯಿಯೇ ಬಂದು ನನಗೊಂದು ದೇವಸ್ಥಾನ ನಿರ್ಮಿಸು ಅಂತ ಕೇಳ್ಕೊತಾರೆ. ಅದರಿಂದ ಖುಷಿಯಾದ ಶಂಕರಾಚಾರ್ಯರ ಜನ್ಮಸ್ಥಳವಾದ ಕೇರಳದಲ್ಲಿ ತಾಯಿ ನೆಲೆಸಬೇಕು ಅಂತ ಆಸೆಯಿಂದ ತಾಯಿಯನ್ನು ನನ್ನ ಜೊತೆ ನಡೆದುಕೊಂಡು ಬಾ ಅಂತ ಕೇಳ್ತಾರೆ. ಆಗ ತಾಯಿ ಒಂದು ಷರತ್ತಿನ ಮೇಲೆ, ನಾನು ನಿನ್ನನ್ನು ಹಿಂಬಾಲಿಸಿ ಬರ್ತೀನಿ, ನೀನು ಎಲ್ಲಿ ತಿರುಗಿ ನೋಡ್ತೀಯ ಅಲ್ಲಿ ನಾನು ನೆಲೆ ನಿಲ್ತೇನೆ ಅಂತ ಹೇಳ್ತಾರೆ. ಆ ಷರತ್ತಿನ ಮೇಲೆ ಶಂಕರಾಚಾರ್ಯರು ಕೇರಳದ ಕಡೆ ನಡೆಯುತ್ತಾರೆ. ತಾಯಿಯೂ ಕೂಡ ಅವರನ್ನು
ಹಿಂಬಾಲಿಸ್ಕೊಂಡು ಹೋಗ್ತಾರೆ. ತಾಯಿ ನನ್ನನ್ನು ಹಿಂಬಾಲಿಸ್ತಿದಾರೋ ಇಲ್ವೋ ಅಂತ ಪರೀಕ್ಷೆ ಮಾಡಲು ಶಂಕರಾಚಾರ್ಯರು ತಿರುಗಿ ನೋಡ್ತಾರೆ. ಆಗ ತಾಯಿ ನಾನು ಇಲ್ಲೇ ನೆಲೆಸುವೆ ಅಂತ ಹೇಳ್ತಾರೆ. ಶಂಕರಾಚಾರ್ಯರು ತನ್ನ ತಪ್ಪಿಗೆ ಕ್ಷಮೆ ಕೇಳಿ ತನ್ನ ಜೊತೆ ಮುಂದೆ ನಡೆಯುವಂತೆ ಕೇಳ್ಕೊತಾರೆ. ಆದರೆ ತಾಯಿ ಒಪ್ಪೋದಿಲ್ಲ. ಪಾರ್ವತಿ, ಸರಸ್ವತಿ, ದುರ್ಗೆಯ 3 ರೂಪವನ್ನು ಒಳಗೊಂಡಿರುವ ಮೂಕಾಂಬಿಕೆಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಮೂಕಾಂಬಿಕೆಯ ದರ್ಶನ ಮುಗಿಸಿ ನಾವು ಹೊರಟಿದ್ದು ಕುಂಬಾಸಿಯ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ. ದೇವರಾಯ ಅನ್ನುವ ಭಕ್ತನಿಗೆ ತಾಯಿ ಕನಸಿನಲ್ಲಿ ಬಂದು ನನಗೊಂದು ದೇವಸ್ಥಾನ ನಿರ್ಮಿಸು ಅಂತ ಕೇಳ್ಕೊತಾರೆ. ಅವರ ಇಚ್ಛೆಯಂತೆ ಈ ಜಾಗದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ. ಕಾಳಿ, ಸರಸ್ವತಿ, ಲಕ್ಷ್ಮಿ 3 ರೂಪಗಳನ್ನು ಒಳಗೊಂಡಿರುವ ದೇವಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಪರಶುರಾಮರು ಪ್ರತಿಷ್ಠಾಪನೆ ಮಾಡಿರುವ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನ ಕೂಡ ಒಂದು ಅಂತ ಹೇಳಲಾಗುತ್ತೆ. ಇಲ್ಲಿಂದ ನಾವು ಹೊರಟಿದ್ದು ಆನೆಗುಡ್ಡ ವಿನಾಯಕನ ದೇವಸ್ಥಾನಕ್ಕೆ. ಇನ್ನು ಈ ಆನೆಗುಡ್ಡ ವಿನಾಯಕನ ದೇವಸ್ಥಾನ ಬಂದು ಸ್ವಯಂಭೂವಾಗಿ ಉದ್ಭವವಾಗಿರುವ ಗಣೇಶನ ಮೂರ್ತಿ. ಈ ಮೂರ್ತಿ ಪ್ರತಿ ವರ್ಷವೂ ಬೆಳೆಯುತ್ತೆ ಅಂತ ಹೇಳಲಾಗುತ್ತೆ. ಈ ವಿಗ್ರಹಕ್ಕೆ ಪ್ರತಿದಿನ ಮರದ ಮೇಲಿಂದ ಹೂವಿನ ಅಭಿಷೇಕ ಆಗ್ತಿರುತ್ತೆ. ಪ್ರತಿದಿನ ಇದೇ ದಾರಿಯಲ್ಲಿ ಓಡಾಡ್ತಿದ್ದ ಭಕ್ತನೊಬ್ಬ ಆ ಹೂವನ್ನೆಲ್ಲ ಸರಿಸಿ ನೋಡಿದಾಗ ಇಲ್ಲಿ ಗಣೇಶನ ವಿಗ್ರಹ ಇರೋದು ಪತ್ತೆ ಆಗುತ್ತೆ. ಆಗಿನಿಂದ ಇಲ್ಲಿ ದೇವಸ್ಥಾನ ಅಭಿವೃದ್ಧಿಯಾಗಿ ಪ್ರತಿದಿನ ಪೂಜೆ ನಡೀತಾ ಬಂದಿದೆ. ಇನ್ನು ಇಲ್ಲಿಂದ ಮತ್ತೆ ನಾವು ಉಡುಪಿಗೆ ಹೊರಟ್ವಿ. ಇನ್ನು ರೂಮ್ ಕಡೆ ಹೋಗಿ ರಿಲ್ಯಾಕ್ಸ್ ಮಾಡಿ ಮಲ್ಪೆ ಬೀಚ್ ಕಡೆ ಹೊರಟ್ವಿ. ಇನ್ನು ಮಲ್ಪೆ ಬೀಚಲ್ಲೂ ಕೂಡ ಅಷ್ಟೇ ಈವ್ನಿಂಗ್ ಸನ್ಸೆಟ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀರಲ್ಲಿ ಆಟಾಡೋರು 6 o'clock ಒಳಗೇ ಹೋಗಬೇಕು. 6 o'clock ಮೇಲೆ ಯಾರನ್ನೂ ನೀರಲ್ಲಿ ಆಟಾಡೋದಕ್ಕೆ ಬಿಡೋದಿಲ್ಲ. ಈ ವಿಡಿಯೋ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.